पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲರಿಗೂ ರಾಯರ ಅನುಗ್ರಹ ಸಿಗಲಿ. ಅದೇ ರೀತಿ ರಾಯರ ಅನುಗ್ರಹ ಆಗಿರೋರಿಗೆ ಏನೆಲ್ಲ ಸೂಚನೆಗಳು ಸಿಗುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ರಾಯರ ಅನುಗ್ರಹ ಚಾನಲ್ಗೆ ಸ್ವಾಗತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ರಾಯರ ಅನುಗ್ರಹ ಯಾವ ರೀತಿ ಆಗಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಕೊಡಿ. ಬನ್ನಿ ಇವಾಗ ನಮ್ಮ ಜೀವನದಲ್ಲಿ ರಾಯರ ಅನುಗ್ರಹ ಅನ್ನೋದು ನಮ್ಗೆ ಆಗಿದ್ದರೆ ಯಾವ ರೀತಿ ನಮಗೆ ಸೂಚನೆಗಳು ಸಿಗುತ್ತೆ, ನಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ. ರಾಯರು ಭಕ್ತರು ಯಾರ್ಯಾರೆಲ್ಲ ಇದ್ದೀರೋ ಅವರು ಖಂಡಿತವಾಗ್ಲೂ ಮನೆಯಲ್ಲಿ ರಾಯರ ಫೋಟೋ ಆಗಿರ್ಬೋದು ಅಥವಾ ರಾಯರದೊಂದು ಚಿಕ್ಕ ವಿಗ್ರಹ ಆಗಿರ್ಬೋದು ಇಟ್ಕೊಂಡಿರ್ತೀರ. ಆ ಪೂಜೆ ಮಾಡೋ ಸಮಯದಲ್ಲಿ ನಿಮಗೆ ಗೊತ್ತಾಗುತ್ತೆ ಅಂಥವ್ರಿಗೆ ರಾಯರ ಅನುಗ್ರಹ ಯಾರಿಗಾಗಿರುತ್ತೆ ಅಂಥವ್ರಿಗೆ ಹೂ ಪ್ರಸಾದವಂತೂ ಹಾಗೇ ಇರುತ್ತೆ. ನೀವೇನೂ ಕೇಳೇ ಇಲ್ಲ, ಮನಸ್ಸಲ್ಲಿ ಹಿಂಗೆ ಆಗದಿದ್ದರೆ ಏನಾದರೂ ಹೂ ಪ್ರಸಾದ ಕೊಡಿ ಅಂತ ನೀವೇನೂ ಕೇಳ್ಕೊಂಡಿಲ್ಲ. ಆದರೂ ಕೂಡ ರಾಯರ ಫೋಟೋದಿಂದ ಆಗಿರ್ಬೋದು ವಿಗ್ರಹದಿಂದ ಆಗಿರ್ಬೋದು ಹೂ ಬಿದ್ದಿದೆ ಅಂತ ಅಂದರೆ ನಿಮಗೆ ರಾಯರ ಅನುಗ್ರಹ ಆಗಿದೆ ಅಂತಲೇ ಅರ್ಥ. ಆ ಹೂ ಪ್ರಸಾದ ಯಾವ ಕಡೆಯಿಂದ ಆಗಿದೆ, ಎಡಗಡೆಯಿಂದ ಆಗಿದೆಯಾ, ಬಲಗಡೆಯಿಂದ ಆಗಿದೆಯಾ, ಮಧ್ಯದಲ್ಲಾಗಿದೆಯೋ, ಯಾವ ಕಡೆಯಿಂದನಾದರೂ ಆಗಲಿ ಒಟ್ಟಿಗೆ ರಾಯರ ಫೋಟೋ ಅಥವಾ ವಿಗ್ರಹದಿಂದ ಹೂ ಪ್ರಸಾದ ಆಗಿದೆ ಅಂತ ಅಂದರೆ ನಿಮಗೆ ರಾಯರ ಅನುಗ್ರಹ ಆಗಿದೆ. ರಾಯರು ನಿಮ್ಮ ಕಷ್ಟಗಳನ್ನೆಲ್ಲ ನೋಡ್ತಾ ಇದ್ದಾರೆ, ಅವರು ನಿಮ್ಮ ಪೂಜೆಗೆ ಫಲನ ಕೊಡೋಕ್ಕೆ ರೆಡಿಯಾಗಿದ್ದಾರೆ ಅನ್ನೋದೇ ಈ ಹೂ ಪ್ರಸಾದದ ಅರ್ಥ ಆಗಿರುತ್ತೆ. ಅಂಥವರು ತುಂಬ ಪುಣ್ಯವಂತರು ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇದಾಗಿ ನಮ್ಮ ಮನಸ್ಸಲ್ಲಿ ಗೊತ್ತಾಗುತ್ತೆ, ನಮಗೊಂದು ರೀತಿ ನೆಮ್ಮದಿ ಅನ್ನೋ ಭಾವನೆ ಸಿಗ್ತಾ ಇರುತ್ತೆ. ಮುಂಚೆ ತುಂಬ ಏನೋ ಒಂದು ರೀತಿ ಕಳವಳ, ಏನೋ ಒಂದು ರೀತಿ ಭಯ, ಏನೋ ಒಂದು ರೀತಿ ಆಗ್ತಾ ಇರುತ್ತೆ. ಅದೆಲ್ಲ ಹೋಗಿ ಒಂದು ರೀತಿ ಸಮಾಧಾನ, ಒಂದು ರೀತಿ ನೆಮ್ಮದಿ ಅನ್ನೋದು ನಮ್ಮ ಜೀವನದಲ್ಲಿ ಬಂದಿರುತ್ತೆ. ಈ ರೀತಿ ಆಗಿದ್ರೂ ಕೂಡ ರಾಯರು ನಮ್ಮ ಜೀವನದಲ್ಲಿ ಆಗಮಿಸಿದ್ದಾರೆ ಅಂತಲೇ ಅರ್ಥ. ಮತ್ತು ಮೂರನೇದಾಗಿ ಹೇಳೋದಾದರೆ ನಮಗೆ ಪ್ರತಿಯೊಂದು ವಿಷಯಕ್ಕೂ ನಾವು ಒಂಥರ ಗಡಿಬಿಡಿ ಮಾಡ್ಕೊಳ್ತಾ ಇರ್ತೀವಿ. ಆ ಥರದ್ದೆಲ್ಲ ಕಡಿಮೆ ಆಗಿ ತಾಳ್ಮೆ ಅನ್ನೋದು ಉಂಟಾಗಿರುತ್ತೆ. ಒಂದು ಯಾವುದೇ ವಿಚಾರ ತಗೊಂಡ್ರೂ ಸ್ವಲ್ಪ ತಾಳ್ಮೆಯಿಂದ ಯೋಚನೆ ಮಾಡಿ ನಾವು ಆ ಕೆಲಸನ ಮಾಡ್ತಾ ಇರ್ತೀವಿ. ಮಾಡ್ಬೋದಾ ಬೇಡವಾ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾಡೋ ಅಂಥದ್ದು ತಾಳ್ಮೆ. ಆ ತಾಳ್ಮೆ ನಮ್ಮ ಮನಸ್ಸಿಗೆ ಬಂದಿರುತ್ತೆ. ಈ ರೀತಿ ಮಾಡಿರ್ತಕ್ಕಂಥದ್ದು ನಮ್ಮ ರಾಯರು ನಮ್ಮ ಮನಸ್ಸಲ್ಲಿ ಕೂತು ನಮ್ಮ ಕೈಲಿ ಆ ತಾಳ್ಮೆನ ನಮ್ಮ ಮನಸ್ಸಲ್ಲಿ ಮೂಡೋ ಹಾಗೆ ಮಾಡಿರ್ತಾರೆ. ಅದೇ ರೀತಿ ಮೂರನೇದಾಗಿ ಗೊಂದಲಗಳನ್ನ ನಿವಾರಣೆ ಮಾಡ್ತಾರೆ. ಅಂದರೆ ಯಾವ ರೀತಿ ಅಂದರೆ ಈಗ ನಾವು ಯಾವುದೋ ಒಂದು ಕೆಲಸ ಮಾಡ್ತಾಯಿರ್ತೀವಿ, ಎರಡು ಕೆಲಸ ಇರುತ್ತೆ ಅಂತ ಅಂದ್ಕೊಳ್ಳಿ. ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇರಲ್ಲ. ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದು ಕೂಡ ನಮಗೆ ಗೊತ್ತಾಗ್ತಾ ಇರಲ್ಲ. ಅಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಯಾವುದಾದ್ರೂ ಮೂಲಕ, ಈಗ ಯಾರೋ ಒಬ್ಬರು ಬಂದು ನಮಗೆ ಸಜೆಸ್ಟ್ ಮಾಡೋದಾಗಿರ್ಬೋದು, ಏನೋ ಯಾವುದಾದ್ರೂ ಒಂದು ಮೂಲಕ ನಮ್ಮ ಗೊಂದಲನ ನಿವಾರಣೆ ಮಾಡ್ತಕ್ಕಂಥದ್ದು ರಾಯರು. ಅದು ರಾಯರು ರೂಪದಲ್ಲಿ ಬೇರೆ ಯಾರಾದರೂ ಬಂದು ಆ ಕಷ್ಟನ ನಮಗೆ ಪರಿಹಾರ ಮಾಡಿರ್ತಾರೆ. ಅಂದರೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಗೊಂದಲನ ನಿವಾರಣೆ ಮಾಡ್ತಾರೆ. ಇದು ಕೂಡ ರಾಯರು ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತಲೇ ಅರ್ಥ. ಇನ್ನು ಕೊನೆಯದಾಗಿ ರಾಯರು ಕನಸಲ್ಲಿ ಬರೋ ಅಂಥದ್ದು, ಇದಂತೂ ತುಂಬಾ ಯಾರು ಅದೃಷ್ಟ ಮಾಡಿರ್ತಾರೆ ಅವ್ರಿಗೇ ಸಿಗೋ ಅಂಥದ್ದು. ರಾಯರ ಕನಸಲ್ಲಿ ಯಾವುದೋ ಒಂದು ರೀತಿ ಒಂದು ಕಾಮಧೇನು ರೂಪದಲ್ಲಾಗಿರ್ಬೋದು ಅಥವಾ ಕಾವಿ ತೊಟ್ಟಿರ್ತಕ್ಕಂಥ ಮನುಷ್ಯರ ರೂಪದಲ್ಲಾಗಿರ್ಬೋದು ಅಥವಾ ನೀವು ಯಾರನ್ನು ಗುರುಗಳು ಅಂತ ನಂಬ್ತಾ ಇರ್ತೀರ ಅವ್ರ ರೂಪದಲ್ಲಾಗಿರ್ಬೋದು, ಯಾರ ರೂಪದಲ್ಲಾದರೂ ಆಯಿತು, ಒಂದು ರೂಪದಲ್ಲಿ ನಿಮಗೆ ಕನಸಲ್ಲಿ ಬಂದು ಏನಾದರೂ ಹೇಳ್ತಾರೆ, ಹೀಗೆ ಮಾಡಿ ಹೀಗೆ ಬಿಡಿ ಅಂತ ಹೇಳ್ಬಿಟ್ಟು. ಅದು ನಿಮಗೆ ಪುಣ್ಯ ಅಂತಲೇ ತಿಳ್ಕೊಳ್ಳಿ. ನೀವು ರಾಯರು ಕನಸಲ್ಲಿ ಬಂದರು ಅಂತ ಅಂದರೆ ಅಲ್ಲಿಂದ ನಿಮ್ಮ ಜೀವನ ಬದಲಾವಣೆ ಆಗೋಕ್ಕೆ ಶುರುವಾಗುತ್ತೆ ಅಂತಲೇ ಅರ್ಥ. ನೀವು ನೆಮ್ಮದಿಯಾಗಿ ಇರ್ಬೋದು. ಸೊ ಮುಖ್ಯವಾಗಿರ್ತಕ್ಕಂಥ 5 ಸೂಚನೆಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ರಾಯರು ನಮಗೆ ಅನುಗ್ರಹ ಮಾಡಿದರೆ ಯಾವ ರೀತಿ ನಮಗೆ ಸೂಚನೆಗಳು ಸಿಗುತ್ತೆ ಅಂತ, ಇದ್ರ ಮೂಲಕ ಈ ಸೂಚನೆಗಳ ಮೂಲಕ ರಾಯರು ನಿಮಗೆ ಅನುಗ್ರಹ ಮಾಡಿದಾರಾ ಇಲ್ವಾ ಅಂತೇಳಿ ನಾವು ತಿಳ್ಕೊಳ್ಬೋದು. ಇವತ್ತಿನ ವಿಡಿಯೋ ಎಷ್ಟೊಂದು ಜನಕ್ಕೆ ಅನುಕೂಲ ಆಗಿದೆ ಅಂತ ತಿಳ್ಕೊಳ್ತೀನಿ. ರಾಯರ ಅನುಗ್ರಹ ಮಾಡಿದಾರಾ ಇಲ್ವಾ ಅಂತ ಎಷ್ಟೊಂದು ಗೊಂದಲದಲ್ಲಿರ್ತೀರ. ಈ ವಿಡಿಯೋ ಮೂಲಕ ನಿಮ್ಮ ಗೊಂದಲ ನಿವಾರಣೆನ ರಾಯರು ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿರ್ತೀನಿ. ನಿಮಗೆ ಅನುಕೂಲ ಆಗಿದೆ, ರಾಯರ ವಿಚಾರ ಇಷ್ಟ ಆಗಿದೆ ಅಂತ ಅಂದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೂ ಕೂಡ ಸಪೋರ್ಟ್ ಮಾಡಿ. ಮತ್ತು ಯಾವ ವಿಷಯದ ಬಗ್ಗೆ ವಿಡಿಯೋನ ಮಾಡಬೇಕು ಅಂತೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಜೈ ಶ್ರೀ ರಾಘವೇಂದ್ರಾಯ ನಮಃ.